ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತಾರೆ. ಮನೆ ಏನು ಕಟ್ಟಿದ್ದಾಯ್ತು, ಆದ್ರೆ ಮದುವೆ ಆಗೋದಕ್ಕೆ ಹೆಣ್ಣೇ ಸಿಕ್ತಿಲ್ವಲ್ಲ ಅಂತ ನಮ್ಮ ಮಂಡ್ಯದ ರೈತರು ಗೊಣಗಾಡ್ತಿದ್ದಾರೆ. ಇದಕ್ಕೆ ಒಂದು ವಿಶೇಷ ಹರಕೆ ಕೂಡ ಹೊಟ್ಟಿದ್ದಾರೆ. ಇನ್ನು ಮಣ್ಣಿನ ಮಕ್ಕಳಿಗೆ ಇದೆಂತ ದುಸ್ಥಿತಿ ಬಂತು ಹೇಳಿ. ಒಂದ್ ಕಡೆ ಬೆಳೆದಂತಹ ಬೆಳೆ ಕೂಡ ಕೈ ಸೇರ್ತಿಲ್ಲ, ಇತ್ತ ಮದುವೆಗೆ ಹೆಣ್ಣು ಕೂಡ ಸಿಕ್ತಿಲ್ಲ. ಹಾಗಾಗಿ ರೈತರ ಮಕ್ಕಳಿಗಂತೂ ಗೋಳಂತೂ ತಪ್ತಾನೆ ಇಲ್ಲ. ಇನ್ನು ಕಂಕಣ ಭಾಗ್ಯ ಅಂತೂ ಇಲ್ವೇ ಇಲ್ಲ ಬಿಡಿ. ಕಂಕಣ ಭಾಗ್ಯಕ್ಕಾಗಿ ಈಗ ಮಲೆಮಾದಪ್ಪನ ಮೊರೆ ಹೋಗಿದ್ದಾರೆ ನಮ್ಮ ಮಂಡ್ಯದ ರೈತರು. ಮದುವೆಗೆ ಹೆಣ್ಣು ಸಿಗಲಿ ಅಂತ ಹರಕೆಯನ್ನು ಹೊತ್ತಿದ್ದಾರಂತೆ ಮಲೆ ಮಹದೇಶ್ವರನಿಗೆ. ಬರೋಬ್ಬರಿ 15ಕ್ಕೂ ಹೆಚ್ಚು ಯುವಕರು ಬೆಟ್ಟಕ್ಕೆ ಪಾದಯಾತ್ರೆ ಕೂಡ ಕೈಗೊಂಡಿದ್ದಾರೆ. ಮಂಡ್ಯ ತಾಲೂಕಿನ ಅವ್ವೇರಹಳ್ಳಿ ಗ್ರಾಮದಿಂದ ರೈತರು ಪಾದಯಾತ್ರೆಯನ್ನ ಕೈಗೊಂಡಿದ್ದಾರೆ. ಗ್ರಾಮಸ್ಥರೊಂದಿಗೆ ಹೆಜ್ಜೆ ಹಾಕಿದ್ದಾರೆ. ಬರೋಬ್ಬರಿ ಅವಿವಾಹಿತರು ಅಂದ್ರೆ 15ಕ್ಕೂ ಹೆಚ್ಚು ಬ್ರಹ್ಮಚಾರಿಗಳಿಂದ ಪಾದಯಾತ್ರೆಯನ್ನ ಹೊರಟಿದ್ದಾರೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಬರೋಬ್ಬರಿ ಊರಿನಿಂದ ಒಂದು 50 ಜನಕ್ಕೂ ಹೆಚ್ಚು ಜನರು ಗುಂಪಾಗಿ ತೆರಳುತ್ತಾ ಇದ್ದಾರಂತೆ. ಹೆಣ್ಣು ಕೊಡಲು ಬೇಕಂತೆ ಸರ್ಕಾರಿ ನೌಕರಿ ಇಲ್ಲ ಅಂತಂದ್ರೆ ಹೆಣ್ಣೇ ಕೊಡಲ್ಲ ಅಂತ ಹುಡುಗಿಯ ತಂದೆ ತಾಯಂದ್ರು ಕೂತಿದ್ದಾರಂತೆ. ಹಾಗಾಗಿ ಸರ್ಕಾರಿ ನೌಕರಿ ಮಾತ್ರ ಅಲ್ಲ, ಆಸ್ತಿ ಕೂಡ ಇರಬೇಕು ಅನ್ನೋಂಥ ಬೇಡಿಕೆಗಳನ್ನು ಇಡ್ತಿದ್ದಾರಂತೆ. ಹಾಗಾಗಿ ಅವ್ವೇರಹಳ್ಳಿ ಒಂದೇ ಗ್ರಾಮದಲ್ಲಿ 50ಕ್ಕೂ ಹೆಚ್ಚು ಅವಿವಾಹಿತರಿದ್ದು ಯಾರಿಗೂ ಕೂಡ ಹೆಣ್ಣೆ ಸಿಕ್ತಿಲ್ವಂತೆ. ಹಾಗಾಗಿ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಮಲೆಮಹದೇಶ್ವರನ ಕೃಪೆಗಾಗಿ ಹರಕೆಯನ್ನು ಹೊತ್ತು ಪಾದಯಾತ್ರೆಯನ್ನು ಹೊರಟಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಈಗಾಗಲೇ 1000ಕ್ಕೂ ಹೆಚ್ಚು ಯುವಕರು ಮದುವೆಯಾಗದೆ ಉಳಿದಿರೋದ್ರಿಂದ ವಿಶೇಷ ರೀತಿಯ ಹರಕೆಯನ್ನು ಹೊತ್ತಿದ್ದಾರೆ. ಈ ಪಾದಯಾತ್ರೆ ಮೂಲಕವಾದರೂ ನಮ್ಮ ಮಂಡ್ಯ ಹೈಕ್ಳಿಗೆ ಹುಡುಗಿ ಸಿಗ್ತಾರಾ? ಕಾದು ನೋಡಬೇಕಿದೆ.